ನದಿ ಸಾಮಾನ್ಯ ಜಲಧಾರೆಯಲ್ಲ, ಒಬ್ಬ ಋಷಿಯ ಆಶೀರ್ವಾದದಿಂದ ಹುಟ್ಟಿದ ದೇವತೆ. ದೇವತೆಯಾಗಿ ಭೂಮಿಗೆ ಬಂದ ಜೀವಧಾರೆ. ಈ ನದಿ ದಕ್ಷಿಣ ಭಾರತದ ಜೀವನಾಡಿ. ಅವಳೇ ಕಾವೇರಿ. ಆದರೆ ಈ ಕಾವೇರಿ ನದಿ ಹೇಗೆ ಹುಟ್ಟಿತು? ಅವಳು ದೇವಲೋಕದಿಂದ ಭೂಮಿಗೆ ಹೇಗೆ ಬಂದಳು? ಈ ಕತೆ ಶುರುವಾಗುವುದು ಬಹಳ ವರ್ಷಗಳ ಹಿಂದೆ. ಒಬ್ಬ ಮಹಾನ್ ಋಷಿ ಇದ್ದರು. ಅವರೇ ಕಾವೇರ ಮುನಿ. ಅವರಿಗೆ ಸಂತಾನ ಇರಲಿಲ್ಲ. ಆದರೆ ಅವರ ಮನಸ್ಸು ಭಗವಂತನಲ್ಲಿ ತಲ್ಲೀನವಾಗಿತ್ತು. ಒಂದು ದಿನ ಕಾವೇರ ಮುನಿ ಕಠಿಣ ತಪಸ್ಸನ್ನ ಮಾಡಿದರು. ಅವರ ಭಕ್ತಿಗೆ ಮೆಚ್ಚಿ ಬ್ರಹ್ಮನು ಪ್ರತ್ಯಕ್ಷನಾಗಿ ವರವನ್ನ ಕೇಳಿದನು. ಆಗ ಕಾವೇರ ಮುನಿ ಹೇಳಿದರು, ಪ್ರಭು, ನನಗೆ ಒಂದು ಮಗಳು ಬೇಕು. ಅವಳು ಲೋಕಕ್ಕೆ ಉಪಕಾರ ಮಾಡಬೇಕು. ಆಗ ಬ್ರಹ್ಮನು ತಥಾಸ್ತು ಎಂದು ಆಶೀರ್ವದಿಸಿದನು. ಬ್ರಹ್ಮನು ಕಾವೇರ ಮುನಿಯ ಭಕ್ತಿಗೆ ಮೆಚ್ಚಿ ಅವರ ಬೇಡಿಕೆಯನ್ನ ನೆರವೇರಿಸಿದರು. ಅವರಿಗೆ ಆಶೀರ್ವಾದದೊಂದಿಗೆ ಒಂದು ದಿವ್ಯ ದೇವಕನ್ಯೆಯನ್ನ ಕೊಟ್ಟರು. ಕಾವೇರಿ ಸಾಮಾನ್ಯ ಮಗಳು ಅಲ್ಲ, ಅವಳು ಒಂದು ದೇವತೆ. ಅವಳೊಳಗೆ ದಯೆ, ಶುದ್ಧತೆ ಮತ್ತು ಶಕ್ತಿ ತುಂಬಿತ್ತು. ಅವಳು ಬೆಳೆದಂತೆ ಒಂದು ಸಂಕಲ್ಪ ಮಾಡಿಕೊಂಡಳು. ನಾನು ನನ್ನ ಜೀವನವನ್ನು ಜನರ ಉಪಕಾರಕ್ಕಾಗಿ ಬಳಸಬೇಕು ಎಂದು. ಆ ಸಮಯದಲ್ಲಿ ಒಬ್ಬ ಮಹಾನ್ ಋಷಿ ಇದ್ದರು, ಅಗಸ್ತ್ಯ ಮಹರ್ಷಿ. ಅವರು ಲೋಕದ ಸಮತೋಲನಕ್ಕಾಗಿ ತಪಸ್ಸನ್ನು ಮಾಡುತ್ತಿದ್ದರು. ಕಾವೇರಿ ಅವರ ಬಗ್ಗೆ ಕೇಳಿ ಅವರನ್ನು ವಿವಾಹ ಮಾಡಿಕೊಳ್ಳಲು ನಿರ್ಧರಿಸಿದಳು. ವಿವಾಹದ ನಂತರ ಅಗಸ್ತ್ಯರು ಕಾವೇರಿಯನ್ನು ತಮ್ಮ ಕಮಂಡಲದಲ್ಲಿ ಇರಿಸಿಕೊಂಡರು. ಕಾರಣ ಅವಳು ದೇವತೆ, ಅವಳ ಶಕ್ತಿ ಅಪಾರ. ಅದನ್ನು ಸರಿಯಾದ ಸಮಯದಲ್ಲಿ ಲೋಕಕ್ಕೆ ನೀಡಲು ಅಗಸ್ತ್ಯರು ಕಮಂಡಲದಲ್ಲಿ ಇಟ್ಟುಕೊಂಡಿದ್ದರು. ಇದನ್ನು ನೋಡಿ ದೇವತೆಗಳು ಚಿಂತಿತರಾದರು. ಕಾವೇರಿ ಲೋಕಕ್ಕೆ ಉಪಕಾರ ಮಾಡಬೇಕು, ಆದರೆ ಅವಳು ಕಮಂಡಲದಲ್ಲಿ ಸೀಮಿತವಾಗಿದ್ದಾಳೆ. ಹೀಗಾಗಿ ದೇವತೆಗಳೆಲ್ಲ ಗಣೇಶನ ಬಳಿ ಕೇಳಿಕೊಂಡರು. ಆಗ ಗಣೇಶ ಒಂದು ಯೋಜನೆಯನ್ನ ರೂಪಿಸಿದನು. ಗಣೇಶನು ಒಂದು ಕಾಗೆಯ ರೂಪದಲ್ಲಿ ಬಂದು ಅಗಸ್ತ್ಯರ ಕಮಂಡಲದ ಮೇಲೆ ಕೂತನು. ಅಗಸ್ತ್ಯರು ಕೋಪದಿಂದ ಕಾಗೆಯನ್ನು ಓಡಿಸಲು ಯತ್ನಿಸಿದರು. ಆದರೆ ಆ ಸಮಯದಲ್ಲಿ ಕಮಂಡಲ ನೆಲಕ್ಕೆ ಬಿದ್ದಿತು. ಕಮಂಡಲದಿಂದ ಕಾವೇರಿ ಹೊರಬಂದಳು. ಹೊರಬಂದು ನದಿಯಾಗಿ ಹರಿಯಲು ಪ್ರಾರಂಭಿಸಿದಳು. ಅಂದಿನಿಂದ ಕಾವೇರಿ ಜಲಧಾರೆಯಾಗಿ ಹರಿಯಲು ಪ್ರಾರಂಭಿಸಿದಳು. ಅವಳು ಬೆಟ್ಟಗಳನ್ನು ದಾಟಿ ಅರಣ್ಯಗಳನ್ನು ತಲುಪಿ ಗ್ರಾಮಗಳನ್ನು ಪೋಷಿಸುತ್ತಾ ಹರಿದಳು. ಅವಳು ದಕ್ಷಿಣ ಭಾರತದ ಜೀವನಾಡಿಯಾಗಿ ಪರಿಣಮಿಸಿದಳು. ಕಾವೇರಿ ನದಿ ಕೇವಲ ನೀರಲ್ಲ, ಅದು ಭಕ್ತಿ. ಅವಳ ತೀರದಲ್ಲಿ ಅನೇಕ ಪವಿತ್ರ ಕ್ಷೇತ್ರಗಳು ನಿರ್ಮಾಣವಾದವು. ಹಾಗೆ ತಲಕಾವೇರಿ, ಅಲ್ಲಿ ಕಾವೇರಿ ಹುಟ್ಟಿದಳು ಎಂದು ನಂಬಲಾಗಿದೆ.